ಬೇಕಷ್ಟೆ. ಸಕು ಅವ್ರ ಅತ್ತೆ ಮನೆಗೆ ಹೋಗಿದ್ದಾಳೆ. ಹೊರಟೋದ್ಲಾ? ಅವ್ರ ಅತ್ತೆ ಮನೆಗ? ಅದೇನಂದ್ರೆ ಯಾರ ಜೊತೆ ಹೋದ್ಲು? ಮತ್ತೆ ಅವರಪ್ಪನಿಗೆ ಅವಮಾನ ಆಗ್ಬಾರ್ದು ಅಂತ ಅವರಪ್ಪಂಗೆ ಬರಬೇಡ ಅಂತ ಹೇಳಿ ಒಂಟಿಯಾಗಿ ಹೋದ್ಲು. ಒಂಟಿಯಾಗಿ ಹೋದ್ಲಾ? ಏನ್ ಹೇಳ್ತಿದ್ದೀರಾ ದೊಡ್ಡಮ್ಮ? ಆದ್ರೆ ಉಮಾ, ಸಕ್ಕು ಕ್ಷೇಮವಾಗೇ ಅತ್ತೆ ಮನೆ ಸೇರ್ಕೊಂಡಿರ್ತಾಳೆ ಅಲ್ವಾ? ಯಾಕಂದ್ರೆ ಸಮಯ ಸರಿ ಇಲ್ಲ, ನಮ್ ಹುಷಾರಲ್ಲಿ ನಾವಿರ್ಬೇಕು. ನೀನೇನು ಚಿಂತೆ ಮಾಡಬೇಡ, ನಿರ್ಧಾರ ತಗೊಂಡ್ಲು, ಹೊರಟೋದ್ಲು, ಮನೆ ಸೇರಿರ್ತಾಳೆ ಬಿಡು. ಅದೇನಂದ್ರೆ ದೊಡ್ಡಮ್ಮ, ನನ್ನ ಅನುಮಾನ ಏನಂದ್ರೆ ನಮ್ ಸಕ್ಕು ತುಂಬಾ ಚಿಕ್ಕ ಹುಡುಗಿ, ನಕಲಿ ಒಡವೆಗಳಿಂದ ಇಲ್ಲಿ ದೊಡ್ಡ ರಾಧ ಅಂತಾನೆ ನಡೀತು. ಸಕ್ಕು ಅಮಾಯಕಿ ಆಗಿರೋದ್ರಿಂದ ನಮ್ ರಮ ಚಿಕ್ಕಮ್ಮ ಅವಳನ್ನ ಅಲ್ಲಿಂದ ಇಲ್ಲಿಗೆ ಮೆರವಣಿಗೆಯಲ್ಲಿ ಕರ್ಕೊಂಡ್ ಬಂದು ತವ್ರ ಮನೇಲಿ ಬಿಟ್ಟು ಹೊರಟೋದ್ರು. ಈ ಜಗಳದಿಂದ ಸಕ್ಕು ಮನ್ಸಿಗೆ ಗಾಯ ಆಗಿರತ್ತಲ್ವಾ? ಮೊದ್ಲೇ ಅವಳು ಚಿಕ್ಕ ಹುಡುಗಿ, ಇದನ್ನೆಲ್ಲ ಅವಳು ಹೇಗೆ ಅರ್ಗಿಸ್ಕೊತಾಳೆ? ಒಂದ್ ವೇಳೆ ನದಿಗೆ ಹಾರಿ ಆತ್ಮಹತ್ಯೆ ಮಾಡ್ಕೊಂಡ್ರೆ? ಅದಲ್ಲ, ಆ ರೀತಿ ಮಾಡ್ತಾಳೆ ಅಂತ ನಾನು ಹೇಳ್ತಿಲ್ಲ. ಆದ್ರೆ ಮನ್ಸಲ್ಲಿ ಅಂತ ಯೋಚನೆಗಳು ಬರ್ತಾ ಇವೆ. ನಾನು ಏನ್ ಮಾಡ್ಲಿ? ನನ್ನ ಮನ್ಸೆಲ್ಲ ಚಿಂತೆಯಿಂದ ತುಂಬ ಹೋಗಿದೆ. ಅನಿವಾರ್ಯವಾಗಿ ಕಾಡಿನ ದಾರಿಲೇ ಹೋಗ್ಬೇಕು. ಒಂಟಿಯಾಗಿ ಅಲ್ಲಿಗೆ ಹೋಗೋಕ್ ಬೇರೆ ದಾರಿ ಇಲ್ಲ ಅಲ್ವಾ? ನಿಮ್ ಮೇಲ್ ಕೋಪ ಮಾಡ್ಕೊಂಡು ಆವೇಶದಿಂದ ಹೊರಟೋಗಿದ್ದಾಳೆ. ಉಮಾದು ಕಾಡಲ್ಲಿ ಕ್ರೂರ ಪ್ರಾಣಿಗಳಿರ್ತವೆ. ನಮ್ ಸಕ್ಕು ಅವುಗಳಿಗೆ ಆಹಾರ ಆಗ್ಬಾರ್ದಲ್ವಾ? ಇಲ್ಲ ಇಲ್ಲ, ನೀವೇನು ಆತಂಕ ಪಡ್ಬೇಡಿ. ಮನ್ಸಲ್ಲಿ ಈ ತರ ಯೋಚನೆಗಳು ಬರ್ತಾ ಇರ್ತವೆ. ನನಗೇನ್ ಮುಚ್ಚಿಡೋ ಅಭ್ಯಾಸ ಇಲ್ಲ ಅಲ್ವಾ? ನಮ್ ಸಕ್ಕು ಒಂದ್ ನಿರ್ಧಾರ ತಗೊಂಡು ತವ್ರ ಮನೆಯಿಂದ ಹೊರಟೋಗಿದ್ದಾಳೆ. ಆದ್ರೆ ನಮ್ ಚಿಕ್ಕಮ್ಮ ಅವಳನ್ನ ಒಳಗ್ ಸೇರಿಸ್ತಾರಾ? ಅತ್ತೆ, ಬಾಗಿಲು ತೆಗಿರಿ ಅತ್ತೆ, ನನ್ ಮೇಲೆ ದಯೆ ತೋರಿಸಿ ಅತ್ತೆ. ಅತ್ತೆ, ಯಮುನಾ ಅತ್ಗೆ ಬಾಗಿಲು ತೆಗಿರಿ ಅತ್ತೆ, ದಯವಿಟ್ಟು ಬಾಗಿಲು ತೆಗಿರಿ. ಏಯ್ ಮೂರ್ಖಿ, ಯಾಕೆ ಬಂದೆ ನಮ್ಮ ಮನೆಗೆ? ನಡಿ, ಹೋಗು, ನನ್ನ ಮನೆಯಿಂದ ಹೊರಟೋಗು. ಇಲ್ಲಿರೋಕ್ ನಿನಗೆ ಅವಕಾಶ ಇಲ್ಲ. ಅಯ್ಯೋ ಅತ್ತೆ, ಯಾಕೆ ಯಾಕೆ ಬಂದೆ ಇಲ್ಲಿಗೆ ನೀನು? ಅಷ್ಟೆಲ್ಲ ಮಾತಂದ್ರೂ ಕೂಡ ಮಾನ ಮರ್ಯಾದೆ ಇಲ್ದೆ ಹಿಂದೆ ಬಿದ್ದಿದ್ಯಲ್ಲ. ನಿನಗ್ ನಮ್ಮ ಮನೇಲಿ ಏನ್ ಕೆಲ್ಸ? ಏನೇ ಕೆಲ್ಸ? ನಿನ್ನನ್ ಎಳ್ಕೊಂಡು ನಿನ್ ತವ್ರ ಮನೆಗೆ ಕರ್ಕೊಂಡು ಹೋಗ್ಬಿಟ್ಟು ಬಂದೆ, ನೆನ್ಪಿದ್ಯಾ? ಚಿನ್ನದ ಒಡವೆಗಳನ್ನ ತಗೊಂಡ್ ಬಂದಿದ್ಯಾ? ಅದು ಮತ್ತೆ ತಗೊಂಡ್ ಬರ್ದೆ ಯಾಕೆ ಬಂದೆ? ನಿಮ್ಮ ಅಪ್ಪ ಅಮ್ಮನ್ ಥರ ನಿನಗೂ ನಾಚಿಕೆ ಇಲ್ಲ. ನಿನ್ನಂಥ ನಂಬಿಕೆ ದ್ರೋಹಿಗಳಿಗೆ ನನ್ನ ಮನೆಯಲ್ಲಿ ಜಾಗ ಇಲ್ಲ. ನಮ್ ಚಿಕ್ಕಮ್ಮ ಪದೇ ಪದೇ ಹೇಳಿದ್ರು ಅಲ್ವಾ, ಚಿನ್ನದ ಒಡವೆಗಳನ್ನ ತಗೊಂಡ್ ಬರ್ದೇ ಇದ್ರೆ ಸಕ್ಕುನ ಮನೆ ಹೊಸಲ್ ಕೂಡ ತುಳಿಯೋಕ್ ಬಿಡಲ್ಲ ಅಂತ. ಭಾಮ, ಅದಲ್ಲ ದೊಡ್ಡಮ್ಮ, ನನಗ್ ನಮ್ ಚಿಕ್ಕಮ್ಮನ ಬಗ್ಗೆ ಗೊತ್ತಲ್ವಾ? ಅವ್ರ ಮಾತಂದ್ರೆ ಮಾತು. ಅದು ಎಲ್ಲಾ ಅಡೆತಡೆಗಳು ತೊಂದರೆಗಳನ್ನ ದಾಟಿ ಸಕ್ಕು ಅಲ್ಲಿಗೆ ಹೋದ್ರು ನಮ್ ಚಿಕ್ಕಮ್ಮ ಅವಳನ್ನ ಮನೆ ಒಳಗ್ ಸೇರ್ಸಲ್ಲ. ನಿಮ್ ಮನ್ಸಲ್ಲಿ ಯಾಕೆಂತ ಕೆಟ್ಟ ಯೋಚನೆಗಳು ಬರ್ತಾ ಇದೆ? ನಮಗ್ ನೀವ್ ಹೇಳ್ಬೇಕು ಅನ್ಕೊಂಡಿರೋದಾದ್ರೂ ಏನು? ಸಕು ಏನ್ ಮಾಡ್ಬೇಕು ಅಂತ ನೀವ್ ಅನ್ಕೊಂಡಿದ್ದೀರಾ? ಅವಳಿಲ್ಲೇ ತವ್ರ ಮನೇಲಿ ಅಳ್ತಾ ಕೂತ್ಕೋಬೇಕು ಅಂತೀರಾ? ನಿಮ್ ಮನ್ಸಲ್ಲಿ ಏನಿದೆ ಅಂತ ನಮಗ್ ಗೊತ್ತಾಗಲ್ಲ ಅಂತ ಅನ್ಕೊಂಡಿದ್ದೀರಾ?
ಸಕು ಯಾವಾಗ್ಲೂ ಕಷ್ಟದಲ್ಲೇ ಮುಳುಗಿರ್ಬೇಕು, ಅವಳು ಸುಖವಾಗೇ ಇರಬಾರ್ದು. ಇನ್ನ ನಾವು ಕೂಡ ಸಂತೋಷವಾಗಿರ್ಬಾರ್ದು. ಅದೇ ನಿಮ್ಮ ಆಸೆ, ನನಗೆ ಗೊತ್ತು. ಅಯ್ಯೋ, ನೀನ್ ಯಾಕೆ ಹೀಗ್ ಮಾತಾಡ್ತಿದ್ಯಾ ಉಮಾ? ನಿಜಾನೇ ಮಾತಾಡ್ತಾ ಇದ್ದೀನಿ. ಇಷ್ಟು ದಿನ ನಮ್ಮ ಅಣ್ಣನ್ ಮುಖ ನೋಡ್ಕೊಂಡು ನಾನು ಸುಮ್ನೆ ಇದ್ದೆ. ನನ್ ಮನೆಗ್ ಬಂದಾಗೆಲ್ಲ ಚುಚ್ಚು ಮಾತುಗಳಿಂದ ನನ್ ಗಂಡನ್ಗೆ ನಮ್ಮ ಅತ್ತೆಗೆ ನೋವು ಮಾಡ್ತಾ ಇದ್ರಿ, ಹಿಂಸೆ ಕೊಡ್ತಿದ್ರಿ. ನನಗ್ ಗೊತ್ತಿದ್ರೂನು ಸಂಬಂಧನ ಕಳ್ಕೋಬಾರ್ದು ಅಂತ ಮೌನವಾಗಿರ್ತಿದ್ದೆ ನಾನು. ನೀವ್ ಯಾವಾಗ್ಲೂ ದುರಾಲೋಚನೆ ಇಟ್ಕೊಂಡೇ ಬರ್ತಿದ್ರಿ. ಯಜಮಾನ್ರು ವಿಷಯದಲ್ಲೂ ಕೂಡ ನೀವ್ ಇದನ್ನೇ ಮಾಡಿದ್ರಿ. ಅವ್ರು ನಮಗೆ ಪ್ರತಿ ಕ್ಷಣ ನರ್ಕ ತೋರಿಸ್ತಿದ್ರು, ಸಕ್ಕೋಗ್ ಹಿಂಸೆ ಕೊಟ್ರು. ಆದ್ರೂ ಕೂಡ ಸಕುನ ಯಜಮಾನ್ರಿಗೆ ಕೊಟ್ಟು ಮದ್ವೆ ಮಾಡ್ಬೇಕು ಅಂತ ನೀವ್ ಏನೇನೋ ಪ್ರಯತ್ನ ಮಾಡಿದ್ರಿ, ಮಾಡ್ಲಿಲ್ವಾ? ಏನಿಲ್ಲ, ನಾವಿಲ್ಲಿ ಕಷ್ಟದಲ್ಲಿ ಇರ್ಬೇಕಾದ್ರೆ ನಿಮ್ ಮುಖ ಸಂತೋಷದಿಂದ ಇರೋದನ್ನ ನಾವ್ ಗಮನಿಸಿಲ್ಲ ಅಂತ ಅನ್ಕೊಂಡಿದೀರಾ? ಇವಾಗ ನನ್ ಸಕ್ಕುಗೆ ದೊಡ್ಡ ಕಷ್ಟ ಬಂದಿದೆ, ಆದ್ರೆ ನೀವು ಗಾಯದ ಮೇಲೆ ಬರೆ ಎಳಿತಾ ಇದ್ದೀರಾ. ಈಗಾಗ್ಲೇ 100 ಸಲ ಹೇಳಿದ್ರಿ ಚಿಕ್ಕಮ್ಮನ್ ಬಗ್ಗೆ ನನಗೆ ಗೊತ್ತು, ನನ್ ಚಿಕ್ಕಮ್ಮನ್ ಬಗ್ಗೆ ನನಗೆ ಗೊತ್ತು ಅಂತ. ಮತ್ತೆ ನಿಮ್ ಚಿಕ್ಕಮ್ಮನ್ ಬಗ್ಗೆ ನಿಮಗೆ ಇಷ್ಟು ಚೆನ್ನಾಗಿ ಗೊತ್ತಿದ್ದಾಗ ನನ್ ಮಗಳು ಸಕ್ಕುಗೋಸ್ಕರ ಈ ಸಂಬಂಧನ ಏನಕ್ಕೆ ತಗೊಂಡ್ ಬಂದ್ರಿ? ಹೋಗಿಲ್ಲಿಂದ, ನಿನ್ನ ನಿಂತ್ಕೋ. ಅಯ್ಯೋ ಅತ್ತೆ, ಈಗ ನನ್ನ ಮನೆ ಇದೆ ಅಲ್ವಾ, ಸತ್ರು ಬದುಕಿದ್ರು ಎಲ್ಲ ಇಲ್ಲೇ, ನಾನು ಇಲ್ಲೇ ಇರ್ತೀನಿ. ನಾನು ಒಂದು ಚಿಕ್ಕ ಕೋಣೆಲಿ ಇರ್ತೀನಿ. ನಾನು ನಿಮ್ಗೆ ಯಾವುದೇ ರೀತಿ ತೊಂದರೆ ಕೊಡಲ್ಲ ಅತ್ತೆ. ನನ್ನ ಮನೆಯಿಂದ ಆಚೆ ಹಾಕಬೇಡಿ ಅತ್ತೆ, ನನ್ನ ಮನೆಯಿಂದ ಆಚೆ ಹಾಕಬೇಡಿ, ನನ್ನ ಮನೆಯಿಂದ ಓಡಿಸ್ಬೇಡಿ. ಅಮ್ಮ, ಅವಳ ಮಾತುಗಳು ಕೇಳಿ ಮೋಸ ಹೋಗ್ಬೇಡ. ಇವಳು ಹೀಗೆ ನಾಟಕ ಮಾಡ್ತಾಳೆ. ನಿನಗ್ ನೆನ್ಪಿದೆ ತಾನೆ, ತವ್ರ ಮನೆ ಕಳಿಸ್ತೀನಿ ಅಂದಾಗ ಅವತ್ತು ಸಾಲಾಗಿ ಎಲ್ರ ಕಾಲು ಹಿಡ್ಕೊಂಡ್ಲು. ಅಬ್ಬಾ, ಇವಳಿಗೆ ಇವಳ ಕೆಲ್ಸ ಆಗ್ಬೇಕು ಅಂದ್ರೆ ಊರವ್ರೆಲ್ರ ಮುಂದೆನೂ ಕೂಡ ಕಾಲ್ ಹಿಡ್ಕೊಂಡ್ ಕ್ಷಮೆ ಕೇಳ್ತಾಳೆ. ಅಯ್ಯೋ ದಡ್ಡಿ, ಇಲ್ ಸಲ್ಲದನ್ನೆಲ್ಲ ಅವಳ ತಲೆಗೆ ತುಂಬಬೇಡ. ಅವಳಿಗೆ ಆಲೋಚನೆ ಇಲ್ದೇ ಇದ್ರು ನೀನ್ ಹೇಳಿದನ್ ಕೇಳಿಸ್ಕೊಂಡ್ ಮಾಡ್ತಾಳೆ. ಊರವ್ರ ಮುಂದೆ ನಮ್ಮ ಮರ್ಯಾದೆ ಹೋಗುತ್ತೆ. ಹಾಗಾಗ್ಬಾರ್ದು ಅಂತ ತಾನೇ ಡಂಗುರ ಸಾರೋದನ್ನ ನಿಲ್ಸಿ ಸಿಪಾಯಿಗಳನ್ನ ಕಳಿಸ್ ಬಂದಿದ್ದು. ನೀನ್ ಯಾಕೆ ಅನಾವಶ್ಯಕವಾಗಿ ತಲೆ ಹಾಕ್ತೀಯಾ? ಬುದ್ಧಿ ಇಲ್ಲ ನಿನಗೆ. ಇಲ್ಲಡೋ, ಯಮುನಾ ಹೇಳಿದ ಹಾಗೆ ನೀನ್ ಮಾಡಬಾರ್ದು. ಮಾಡಬಾರ್ದು. ಯಾವ್ದು ಮಾಡಬಾರ್ದು ಅಂತೀನೋ ನೀನ್ ಖಂಡಿತವಾಗ್ಲೂ ಅದನ್ನೇ ಮಾಡ್ತೀಯಾ. ಬೇಡ ಅಂತ ಹೇಳಿದ್ದನ್ ಮಾಡೋದು ಅಂದ್ರೆ ನೀನ್ ತುಂಬಾ ಅಭ್ಯಾಸ ಆಗಿದೆ ಅಲ್ವಾ?